ಎಲ್ಲ ನನ್ನ ಪೂಜ್ಯನೀಯ ಪ್ರಜ್ಞಾವಂತರೇ, ಶ್ರೀರಂಗಪಟ್ಟಣದ ರಂಗನಾಥ ಟೆಂಪಲ್ ಎದುರುಗಡೆ ಇರುವಂಥ ಈಗ ಪ್ರಸ್ತುತ ಒಂದು ಸಂಗ್ರಹಾಲಯ ಆಗಿದೆ ಸರ್ಕಾರದ್ದು, ಹಾಗೂ ಒಂದು ಲೈಬ್ರರಿ ನಡೀತಾ ಇದೆ. ಈ ಒಂದು ಬಿಲ್ಡಿಂಗ್ ಮುಂಭಾಗ ಇದ್ದೀವಿ. ಈ ಒಂದು ಸ್ಥಳ ಒಂದು ಅವಿಸ್ಮರಣೀಯ ಸ್ಥಳ. ಯಾಕಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಐತಿಹಾಸಿಕ ಸ್ಥಳದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಅದೇ ರೀತಿ ಒಂದು ಘಟನೆ ಕೂಡ ಒಂದು ಇತಿಹಾಸವನ್ನು ನಿರ್ಮಿಸಿದೆ. ಅದು ನಮ್ಮ ಯುಗದ ಕವಿ, ಜಗದ ಕವಿ, ನಮಗೆಲ್ಲರಿಗೂ ಕೂಡ ರಾಷ್ಟ್ರಕವಿಯಾಗಿರುವಂತಹ, ಜ್ಞಾನಪೀಠ ಪುರಸ್ಕೃತವಾಗಿರುವಂತಹ ಪುಟ್ಟಪ್ಪನವರು, ಕುಪ್ಪಳ್ಳಿಯ ವೆಂಕಟೇಗೌಡರ ಮಗ ಪುಟ್ಟಪ್ಪನವರು ಈ ಒಂದು ಸ್ಥಳದಲ್ಲಿ 13ನೇ ತಾರೀಕು ಜನವರಿ 1935 ಸ್ವತಂತ್ರ ಪೂರ್ವದಲ್ಲೇ ಇಲ್ಲೊಂದು ಅದ್ಭುತವಾದ ಯುವಶಕ್ತಿಗಳಿಗೆ ಒಂದು ಭಾಷಣವನ್ನು ಮಾಡ್ತಾರೆ. ಅದು ಆತ್ಮಶ್ರೀಗಾಗಿ, ನಿರಂಕುಶ ಮತಿಗಳಾಗಿ ಅಂತ ಯೂಟ್ಯೂಬ್ನಲ್ಲಿ ಎಲ್ಲ ಬರ್ತಿದೆ. ಅದನ್ನು ಓದಿ ನೋಡಿ. ಕನಿಷ್ಠ ಪಕ್ಷ ನೀವು 3 ರಿಂದ 5 ಬಾರಿ ಓದಿದ ನಂತರ ಒಂದಷ್ಟು ಅರ್ಥವಾಗುತ್ತದೆ. ತುಂಬ ಅರ್ಥಗರ್ಭಿತವಾಗಿ ಹೇಳಿದರೆ ನಾವೆಲ್ಲ ನಿರಂಕುಶ ಮತಿಗಳಾಗಿದ್ದರೆ ಹೇಗೆ ಅಂತ ಹೇಳ್ತೀನಿ ನಾನು. ಹಾಗಾಗಿ ನಮ್ಮ ಪುಟ್ಟಪ್ಪನವರು, ಕುವೆಂಪುರವರು ಈ ಒಂದು ಸ್ಥಳದಲ್ಲಿ ಒಂದು ಸ್ಥಳವನ್ನು ಇಟ್ಕೊಂಡು ನಾವು ಅವ್ರಿಗೆ 120ನೇ ಜನ್ಮದಿನಂತೆ ಆಚರಣೆಗೋಸ್ಕರ ನಾವು ಜಾಥಾವನ್ನು ಮಾಡ್ತಾಯಿದ್ದೀವಿ. ಇದೇ ಶ್ರೀರಂಗಪಟ್ಟಣದಲ್ಲಿ ದಿನಾಂಕ 5/1/2025 ಬೆಳಿಗ್ಗೆ 10 ಪ್ರಾರಂಭ ಆಗುತ್ತದೆ. ಹಾಗಾಗಿ ಕುವೆಂಪುರವರ ಅಭಿಮಾನಿಗಳು, ಅವರ ಬಗ್ಗೆ ಪ್ರಚಾರ ಮಾಡುವಂಥ ಕವಿಗಳು ಮತ್ತು ಎಲ್ಲ ನಮ್ಮ ಶ್ರೀರಂಗಪಟ್ಟಣ ಟೌನ್ನ ನಾಗರಿಕರೆಲ್ಲ ಬಂದು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.